ನಾನು ಚಾರ್ಜ್ ತೊಗೊಂಡಿದ್ದೇನೆ 11ನೇ ಡಿಸೆಂಬರ್ಗೆ. ಆನಂತರ ಎಲ್ಲ ಕಡೆ ವಿಸಿಟ್ ಮಾಡಬೇಕಾಗಿತ್ತು. ಅದರ ಜೊತೆಗೆ 4-5 ದಿವಸ ಹಿಂದೆ ಒಂದು ವಿಡಿಯೋ ಕೂಡ ಈ ಕಾರಾಗೃಹಕ್ಕೆ ಸಂಬಂಧಪಟ್ಟದ್ದು ವೈರಲ್ ಆಗಿತ್ತು. ಅದರ ಬಗ್ಗೆ ಈಗಾಗಲೇ ನಮ್ಮ ಅಡಿಷನಲ್ ಇನ್ಸ್ಪೆಕ್ಟರ್ ಜನರಲ್ ಆನಂದ್ ರೆಡ್ಡಿ ಅವರು ಒಂದು ವಿಚಾರಣೆ ನಡೆಸ್ತಾ ಇದ್ದಾರೆ. ನಿನ್ನೆಯಿಂದ ಅವರು ನಡೆಸ್ತಾ ಇದ್ದಾರೆ. ಇನ್ನೂ ಅವರು ಮಾಡಬೇಕಾಗತ್ತೆ. ಸೊ 20ನೇ ತಾರೀಕುವರೆಗೆ ಅವ್ರಿಗೆ ಟೈಮ್ ಕೊಟ್ಟಿದ್ದೇನೆ, ಯಾಕೆಂದರೆ ಇನ್ನೊಂದು ರೌಂಡ್ ಅವರು ಬರಬೇಕಾಗತ್ತೆ. ಸೊ ಅಲ್ಲಿ ಏನೇನು ದೂರುಗಳು ಇವೆ, ಬೇರೆ ಯಾವುದು ಲೋಪದೋಷಗಳು ಇವೆ, ಸೊ ಎಲ್ಲ ಬಗ್ಗೆ ಅವರು ಸಮಗ್ರವಾಗಿ ತನಿಖೆ ನಡೆಸಿ ಆನಂತರ ಇದು ನಮಗೆ ವರದಿ ಕೊಡ್ತಾರೆ. ಆ ವರದಿ ನಾವು ಸರ್ಕಾರಕ್ಕೆ ನಾವು ಕಳಿಸ್ತೀವಿ ಅದು ಮುಂದಿನ ಕ್ರಮಕ್ಕಾಗಿ. ಸೊ ಯಾರು ತಪ್ಪು ಮಾಡ್ತಾರೆ ಅವ್ರ ಮೇಲೆ ಕ್ರಮ ಆಗಲಿ, ಅದರ ಸಲುವಾಗಿ ನಾವು ನೋಡ್ತೀವಿ ಏನು ಅವ್ರ ಮೇಲೆ ಏನು ಇದು ಬರುತ್ತೆ, ಏನು ಪ್ರೂವ್ ಆಗುತ್ತೆ, ಆ ಪ್ರಕಾರ ಸರ್ಕಾರಕ್ಕೆ ನಾವು ವರದಿ ಕೊಡ್ತೀವಿ. ಅಲ್ಲ, ನಮಗೆ ಲೋಪಗಳು ನೇರವಾಗಿ ಏನಿದಕ್ಕಿಲ್ಲ. ಕೆಲವು ಜನ ಕೆಲವು ದೂರುಗಳು ಕೊಟ್ಟಿದ್ದಾರೆ. ಅದು ನಾವು ಅದಕ್ಕೆ ಪರಿಶೀಲನೆ ನಾವು ಮಾಡೋಕ್ಕೆ ಹೇಳಿದ್ದೀವಿ. ಅದು ಯಾಕೆಂದರೆ ನಾವು ಬಂದಾಗ ಅದು ಬೇರೆ ಟೈಪ್ ಇರ್ಬೋದು, ನಾವು ಹೋದರೆ ಅದು ಬೇರೆ ಟೈಪ್ ಇರ್ಬೋದು. ಸೊ ಅದು ಪರಿಶೀಲನೆ ಮಾಡಲಿಕ್ಕೆ ಹೇಳಿದ್ದೀವಿ. ಅವರು ಕೈದಿಗಳು ಇದ್ದರು, ಅವರು ಬೇರೆ ಬೇರೆ ಕೆಲವು ಅಹವಾಲುಗಳು ಹೇಳಿದ್ದಾರೆ. ನಮ್ಮ ಸಿಬ್ಬಂದಿಗಳು ಕೂಡ ಅವ್ರದ್ದು ಕೂಡ ಅಹವಾಲುಗಳು ಇವೆ. ಎಲ್ಲ ನಾವು ಪರಿಶೀಲನೆ ಮಾಡಿದ್ವಿ. ಅಲ್ಲ, ಒಂದು ದಿವಸ ಇಲ್ಲ, ವಿಡಿಯೋಗಳು ಈಗ ರಿಲೀಸ್ ಆಗಿದೆ. ಅದು ಚಾರ್ಜ್ ತೊಗೊಂಡಿದ್ದ ತಕ್ಷಣ ಆಗಿಲ್ಲ, ಈಗ 2 ದಿವಸ ಹಿಂದೆ ಅದು ರಿಲೀಸ್ ಆಗಿದೆ. ಅದು ಕಾಗ್ತಾಳಿಲ್ಲ. ಹಳೆ ವಿಡಿಯೋಗಳು ರಿಲೀಸ್ ಮಾಡ್ತಾ ಇದ್ದಾರೆ. ಹಳೆ ಆಗಲಿ ಹೊಸ ಆಗಲಿ ನಾವು ಪರಿಶೀಲನೆ ಮಾಡಬೇಕಾಗತ್ತೆ. ಅಲ್ಲ, ಅದು ನಾವು ನೋಡಬೇಕಾಗತ್ತೆ. ನಾವು ಈಗ ಹೇಳೋದು ಸರಿ ಆಗಲ್ಲ. ಅದು ಪರಿಶೀಲನೆ ಇಲ್ಲ. ನಮ್ಮ ತನಿಖಾಧಿಕಾರಿ ಇದ್ದಾರೆ, ಅವರು ಮಾಡ್ತಾರೆ. ಆದರೆ ಯಾರ್ಯಾರಿದ್ದಾರೆ ಅವ್ರ ಮೇಲೆ ನಾವು ಏನು ಕ್ರಮ ಆಗಬೇಕು, ಯಾರು ಉದ್ದೇಶಪೂರ್ವಕವಾಗಿ ಮಾಡ್ತಿದ್ರೆ ಅವ್ರ ಮೇಲೆ ಕೂಡ ಕ್ರಮ ಆಗುತ್ತೆ. ಯಾರು ಇದರ ಸಲುವಾಗಿ ಕಾರಣೀಭೂತಿದ್ದಾರೆ ಈ ಎಲ್ಲ ಘಟನೆ ಸಲುವಾಗಿ ಅವ್ರ ಮೇಲೆ ಕೂಡ ಕ್ರಮ ತಗೊಳ್ಳಿಕ್ಕೆ ನಾವು ಸರ್ಕಾರ. ಅಲ್ಲ, ನಾನು ಅದೇ ಹೇಳಿದೆ, ನಾನು ಹೇಳಿದೆ ನನಗೆ ಯಾರ್ದು ನಮ್ಮ ತನಿಖೆದು ವಿಚಾರಣೆಯಲ್ಲಿ ಯಾರು ತಪ್ಪು ಕಂಡು ಬರುತ್ತೆ ಅವ್ರ ಮೇಲೆ ಕ್ರಮ ತಗೊಳ್ಳಿಕ್ಕೆ ಯಾರು ಹಂತದಲ್ಲಿ ಇದು ಮಾಡುವುದು. ನೋಡಿ, ಎಲ್ಲ ಇದು ನಾನು ಹೇಳಿದೆ ಮೊದಲೇ, ಎಲ್ಲ ಅಂಶಗಳು ನಾವು ಸಮಗ್ರವಾಗಿ ಕೂಲಂಕುಷವಾಗಿ ನಾವು ಅದು ಪರಿಶೀಲನೆ ನಾವು ಮಾಡ್ತೀವಿ. ನಾವು ಈಗ ನಾನು ತನಿಖಾಧಿಕಾರಿಯಾಗಿ ನಾನು ಬಂದಿಲ್ಲ, ನಾನು ವಿಚಾರಣಾಧಿಕಾರಿ ಹಾಗೆ ನಾನು ಬಂದಿಲ್ಲ. ನಾನು ಈ ಇಲಾಖೆದು ಮುಖ್ಯಸ್ಥ ಆಗಿ ಬಂದಿದ್ದೇನೆ, ಒಂದು ನೋಡೋಕ್ಕೆ ಬಂದಿದ್ದೇನೆ. ಮತ್ತು ಎಲ್ಲರಿಗೆ ಒಂದು ಜನರಲ್ ಆಗಿ ಚೆನ್ನಾಗಿ ಕೆಲಸ ಮಾಡಬೇಕು. ಮುಂದೆ ಏನಿದೆ ಕೀರ್ತಿ ಘಟನೆ ಹಿಂದೆ ಏನು ಆಗಿದೆ, ಈ ರೀತಿ ವಿಡಿಯೋ ರಿಲೀಸ್ ಆಗಿದೆ, ಅದು ಆಗಬಾರ್ದು. ಆ ರೀತಿ ಒಂದು ಎಚ್ಚರಿಕೆ ಕೂಡ ನೀಡೋಕ್ಕೆ ನಾನು ಬರ್ತೀನಿ. ಅದು ಪರಿಶೀಲನೆ ಮಾಡ್ತಾ ಇದ್ದಾರೆ, ಅವರು ಮಾಡ್ತಾ ಇದ್ದಾರೆ. ನಾನು ಹೇಳಿದೆ, ನಾನು ತನಿಖಾಧಿಕಾರಿ ಇಲ್ಲ, ನಾನು ವಿಚಾರಣಾಧಿಕಾರಿ ಇಲ್ಲ, ನಾನು ಇಲಾಖೆ ಮುಖ್ಯಸ್ಥ ಹಾಗೆ ನಮ್ಮದು ರೋಲ್ ಬೇರೆ. ಗೊತ್ತಾಯ್ತಾ? ಅಲ್ಲ, ಇದು ಹಳೆ ವಿಡಿಯೋ ಇದೆ. ಸೊ ನಾವು ನಮ್ಮ ಟೈಮ್ಗೆ ಇದ್ದರೆ ನಾವು ಕಠಿಣವಾದ ಕ್ರಮ ನಾವು ಜರುಗಿಸ್ತೀವಿ. ಅದು ನಾನು ಅಷ್ಟೇ ಹೇಳ್ತೀನಿ. ಇದು ಇದ್ರೆ ಈ ರೀತಿ ನಮ್ಮ ಅಧಿಕಾರಿ ಒಂದು ಕುಮ್ಮಕ್ಕಿಂದ ಅಥವಾ ಏನಾದರೂ ಮಾಡಿದರೆ ಡೆಫಿನೆಟ್ಲಿ ಅವ್ರ ಮೇಲೆ ಕಠಿಣವಾದ ಕ್ರಮ ನಾವು ಜರುಗಿಸ್ತೀವಿ. ಅಲ್ಲ, ಬಹಳ ವರ್ಷದಿಲ್ಲ. ನಾವು ಅದು ನಿಮಗೆ ಪತ್ರಿಕಾ ಪ್ರಕಟಣೆಯನ್ನು ಕೊಟ್ಟಿದ್ದೇನೆ. ಸೊ ಅದು ನಾವು ಏನಿದೆ ಅದು ನಿಮಗೆ ಪತ್ರಿಕಾ ಪ್ರಕಟಣೆಯಲ್ಲಿ ಹೇಳಿದ್ದೇನೆ ಎಷ್ಟು ಹಳೆ ಇದೆ. ಅಲ್ಲ, ನೋಡಿ, ಈಗ ಸಮಾಜದ ಒಂದು ದೃಷ್ಟಿಕೋನ ಕೂಡ ಏನಿದೆ ಕೈದಿ ಸಲುವಾಗಿ ಬದಲಾವಣೆ ಆಗಬೇಕು. ಗೊತ್ತಾಯ್ತಾ? ಕೆಲವು ಜನ ನೀವೇ ಮಾಧ್ಯಮಗಳಲ್ಲಿ ಏನ್ರಿ ಇದು ಜೈಲಿರೋದು ಯಾಕೆ, ಅವರು ಹೊರಗಡೆ ಓಡಾಡ್ತಾ ಇದ್ದಾರೆ ಯಾರು. ಈಗ ನೋಡಿ, ಸುಧಾರಣೆದು ಕೂಡ ಕರೆಕ್ಷನಲ್ ಸರ್ವಿಸಸ್ ಕೂಡ ಭಾಳ ಮುಖ್ಯ ಇದೆ. ಆ ಕರೆಕ್ಷನಲ್ ಸರ್ವಿಸ್ ಏನಿದೆ, ಅವರು ಹೋಗಿ ಅಲ್ಲಿ ಸೇತುವೆ ಕೆಲಸ, ಅಲ್ಲಿ ಅಗ್ರಿಕಲ್ಚರ್ ಕೆಲಸ ಮಾಡಬೇಕು, ಅವರು ಬೇರೆ ಕಡೆ ಮಾಡಬೇಕು. ಯಾರು 7 ವರ್ಷಕ್ಕಿಂತ ಜಾಸ್ತಿ ಯಾರಿಗೆ ಆಲ್ರೆಡಿ ಈಗ ಇದ್ದಾರೆ ಮತ್ತು ಒಳ್ಳೆ ನಡತೆ ಇದೆ, ಅವರಿಗೆ ಓಪನ್ ಪ್ರಿಸನ್ ನಾವು ಇಟ್ಕೊಳ್ತೀವಿ. ಇದೆಲ್ಲ ವಿಚಾರಗಳಿದೆ. ಆದರೆ ನಮ್ಮ ಸಮಾಜದಲ್ಲಿ ಅವರಿಗೆ ನಾವು ಸ್ವಲ್ಪ ಈ ರೀತಿ ನೋಡಿದ್ರೆ ಇದು ಅವರು ಎಲ್ಲ ಅಪರಾಧಿಗಳು ಇದ್ದಾರೆ, ಅವ್ರಿಗೆ ಇಷ್ಟು ಯಾಕೆ ಇದು ಕೊಡ್ತಾ ಇದ್ದಾರೆ. ನೀವೇ ಪ್ರತಿಕೂಲವಾಗಿ ಟೀಕೆ ಮಾಡ್ತಾಯಿದ್ದೀರಿ. ಕೆಲವು ನಾನು ಮಾಧ್ಯಮಗಳಲ್ಲಿ ನಾನು ಗಮನಿಸಿದ್ದೇನೆ. ಸೊ ನೀವು ಒಂದು ಕಡೆ ಹೇಳ್ತೀರಾಕಿ ಅವರು ಸುಧಾರಣೆ ಆಗಿ ಹೋಗಬೇಕು, ಆದರೆ ಮಾಧ್ಯಮಗಳಲ್ಲಿ ಕೂಡ ಅವರಿಗೆ ನಾವು ಕೆಲವು ಕಡೆ ಇರ್ತದಕ್ಕೆ ಅವ್ರಿಗೆ ಬೇರೆ ಕಡೆ ಅವ್ರು ಇದೆ ಓಡಾಡಲಿಕ್ಕೆ ಆ ರೀತಿ ಆಸ್ಪದ ಇದೆ, ಓಪನ್ ಪ್ರಿಸನ್ ಇದೆ, ಅಲ್ಲಿ ಹೋಗ್ಬೋದು ಅಗ್ರಿಕಲ್ಚರ್ ಕೆಲಸ ಮಾಡೋಕ್ಕೆ. ಇಲ್ಲೇ ನಮಗೆ 82 ಎಕರೆ ಜಾಗ ಇದೆ ಕಲಬುರಗಿ ಪ್ರಿಸನ್ದು. ಅವರು ಹೊರಗಡೆ ಕೆಲಸ ಮಾಡೋಕ್ಕೆ ಬಿಡ್ತಾರೆ ಅವರಿಗೆ. ಅವರು ಆರ್ತಿ ಇಲಾಖೆ ಎಲ್ಲರಿಗೆ ನಾವು ಬೇಡಿಲಿ ಇಟ್ಕೊಂಡು ಇದು ಮಾಡಿಕೊಂಡು ಆ ಮೈಂಡ್ ಸೆಟ್ ಸ್ವಲ್ಪ ಹೋಗಬೇಕು. ನೀವು ಯಾವ ರೀತಿ ಹೇಳಿದ್ದೀರಾ ಇಲ್ಲಿಂದ ಜನ ಒಂದು ಒಳ್ಳೆತನ ಕಲಿತುಬಿಟ್ಟು ಅವರು ಹೊರಗಡೆ ಹೋಗಬೇಕು. ಇದರ ಸಲುವಾಗಿ ಎಲ್ಲರೂ ಪ್ರಯತ್ನ ಪಡಬೇಕು. ಇದು ಕಾರಾಗೃಹ ಇಲಾಖೆ ಕೂಡ ಪ್ರಯತ್ನ ಪಡಬೇಕು, ಮಾಧ್ಯಮದವರು ಪ್ರಯತ್ನ ಪಡಬೇಕು, ಬೇರೆ ಯಾರು ಇದ್ದಾರೆ ಎಲ್ಲ ಸ್ಟೇಕ್ ಹೋಲ್ಡರ್ಸ್ ಅವರು ಒಂದು ಪರ್ಸ್ಪೆಕ್ಟಿವ್ ಚೇಂಜ್ ಮಾಡಬೇಕಾಗತ್ತೆ. ನಾವು ಡೆಫಿನೆಟ್ಲಿ ಇಲ್ಲಿ ನಮ್ಮವ್ರು ಏನಾದರೂ ಈ ರೀತಿ ಮುಂದೆ ತಪ್ಪು ಮಾಡಿದರೆ ಖಂಡಿತ ಅವ್ರದ್ದು ಏನಾದರೂ
ಇದು ಮೆಲಫೈಡ್ ಇಂಟೆನ್ಷನ್ ಅಥವಾ ಏನಾದರೂ ಇದ್ದರೆ ಅವ್ರ ಮೇಲೆ ಕ್ರಮ. ಈಗ ಅದು ನಾನು ಹೇಳ್ತಾ ಇದ್ದೀನಿ, ಈಗ ನಾನು ಹಿಂದಿಂದು ನಾನು ನೋಡಿದ್ದೇನೆ, ಆದರೆ ಈಗಾದರೂ ಕೂಡ ನೀವು ಹೇಳ್ತಾ ಇದ್ದೇನೆ ನಾಕಿ ಅದು ಹೋಗಬೇಕು. ಆದರೆ ನಾವು ಕೂಡ ಅವರಿಗೆ ಈ ರಿಫಾರ್ಮ್ ಆಗಬೇಕು, ಅದು ಒಂದು ಪ್ರೋತ್ಸಾಹನೆ ನಾವು ನೀಡಬೇಕಾಗತ್ತೆ. ಅಲ್ಲ, ನಾವು ಬಹಳ ಮಾಡ್ತೀವಿ, ಆದರೆ ಫಸ್ಟ್ ಏನಿದೆ ಕಿ ಅಲ್ಲಿ ಒಂದು ಸ್ಟೆಬಿಲೈಸ್ ಮಾಡಬೇಕಾಗತ್ತೆ. ಇದು ಅಕ್ರಮ ಚಟುವಟಿಕೆ ನಡೀತಾ ಇದೆ, ಅದಕ್ಕೆ ಕಡಿವಾಣ ಹಾಕೋದು ಅದು ಫಸ್ಟ್ ಮೊದಲಿನ ಆದ್ಯತೆ ನಮ್ಮದು ಇರುತ್ತೆ. ಇದು ನಾವು ಬೇಡಿಕೆ ಇಲ್ಲ ನಮಗೆ, ಇಲ್ಲ ನಮಗೆ ಗೊತ್ತಿಲ್ಲ. ಅದು ರೆಫರ್ ನೂರಾರು ವಿಷಯ ಆಗುತ್ತೆ, ಅದು ಹಣಕಾಸು ಅದು ರೆಫರ್ ಆಗಿದ್ರೆ ಅದು ನಾವು ತಕ್ಷಣ ಮಾಡಬೇಕು ಅರ್ಥ ಇಲ್ಲ, ನಾವು ಪರಿಶೀಲನೆ ನಾವು ಮಾಡ್ತೀವಿ. ಈಗ ನಮಗೆ ಅದ್ರ ಬಗ್ಗೆ ನೇರವಾಗಿ ಸಾಕ್ಷಿ ನಮಗೆ ಬಂದಿಲ್ಲ, ಆದರೆ ಇದು ನೀವು ಹೇಳ್ತಾ ಇದ್ದೀರಾ ಬೇರೆ ಇದಕ್ಕೆ ನಾವು ಅದ್ರ ಬಗ್ಗೆ ಕೂಡ ಪರಿಶೀಲನೆ ನಾವು ಮಾಡೋಕ್ಕೆ ಹೇಳ್ತಾ ಇದ್ದೀವಿ. ನಿಮಗೇನಾದರೂ ಎವಿಡೆನ್ಸ್ ಇದ್ದರೆ ಸಾಕ್ಷಿ ಇದ್ದರೆ ನಮ್ಮ ವಿಚಾರಣಾಧಿಕಾರಿ ಇದ್ದಾರೆ ಇವರು ಆನಂದ್ ರೆಡ್ಡಿ ಅವರು. ಅಲ್ಲಲ್ಲ, ನಾನು ಹೇಳ್ತಾ ಇದ್ದೀನಿ ಇದಕ್ಕೆ ನಮಗೆ ಎವಿಡೆನ್ಸ್ ಬೇಕುನಾ, ಅದು ಏನಿದೆ ಎವಿಡೆನ್ಸ್ ನಮಗೆ ಬೇಕು. ಸೊ ಅದು CC ಕ್ಯಾಮ್ರಾ ಕೂಡ ಚೆಕ್ ನಾವು ಮಾಡಿಸ್ತೀವಿ. ಗೊತ್ತಿದೆ ನಿಮಗೇನಾದರೂ ಡೇಟ್ ಅಥವಾ ಏನಾದರೂ ನಿರ್ದಿಷ್ಟವಾಗಿ ಮಾಹಿತಿ ಇದ್ದರೆ ದಯವಿಟ್ಟು ನಮ್ಮ ಆನಂದ್ ರೆಡ್ಡಿ ಅವ್ರ ಜೊತೆಗೆ ಹಂಚ್ಕೊಳ್ಳಿ, ಖಂಡಿತ ಅದ್ರ ಬಗ್ಗೆ ಪರಿಶೀಲನೆ ಮಾಡ್ಕೊಂಡು ಅದ್ರ ಬಗ್ಗೆ ಕ್ರಮ ತಗೊಳ್ಳಿ. IG ಆಗಿ ಕೂಡ ನಾನು SP ಆಗಿ ಬಿಟ್ಟುಬಿಡಿ, ಇಲ್ಲೇ ನಾನು ಮಾರ್ಕೆಟ್ ಸತೀಶ ಗಲಾಟೆ ಮಾಡಿದ್ರು ನಾವು ಓಡ್ ಬಂದಿದ್ದೀವಿ ಇಲ್ಲಿ ಬಿಡಿಸ್ಲಿಕ್ಕೆ ಮತ್ತು ಇದು ಮಾಡಲಿಕ್ಕೆ. ಲೋಕಲ್ ಪೊಲೀಸು ಕೂಡ ಸಹಾಯ ಏನಿದ್ದಾಗ ಯಾವಾಗಲೂ ಅಗತ್ಯ ಇರುತ್ತೆ, ಯಾಕೆಂದರೆ ಸ್ಟಾಫ್ದು ಕೊರತೆ ಬಹಳ ಇದೆ ಪ್ರಿಸನ್ ಡಿಪಾರ್ಟ್ಮೆಂಟಲ್ಲಿ. ಮತ್ತು ಪ್ರಿಸನ್ ಮಾತ್ರ ಇಲ್ಲ, KSISFನಲ್ಲಿ ಕೂಡ ಹೇಳ್ತಾರೆ ಈಗ ಅಷ್ಟು ಪೆರಿಮೀಟರ್ ಇದೆ, ಅವರಿಗೆ ಜನ ಇಲ್ಲ. ನಮಗೆ 40% ವಾರ್ಡರ್ ಕಮ್ಮಿ ಇದ್ದಾರೆ. ಸೊ ಯಾವಾಗಲೂ ಲೋಕಲ್ ಪೊಲೀಸ್ದು ಸಹಾಯ ಸ್ವಲ್ಪ ನಮ್ಮ ಪ್ರಕಾರ ಅದು ಅಗತ್ಯ ಇರುತ್ತೆ. ನಾವು ಯಾವ ಇದು ಕೆಪಾಸಿಟಿಲಿ ಅದು SP ಆಗಿ ಆಗಲಿ IG ಆಗಿ ಆಗಲಿ ಅಥವಾ ಬ್ಯಾಂಗ್ಳೂರು ಸಿಟಿಲಿ ಬೇರೆ ಬೇರೆ ಹುದ್ದೆಯಲ್ಲಿ ನಾವು ಯಾವಾಗಲೂ ಪ್ರಿಸನ್ ವಿಸಿಟ್ ನಾವು ಮಾಡ್ತಿದ್ದೀವಿ. ಕೆಲವು ಸಂದರ್ಭದಲ್ಲಿ ದಾಳಿ ಮಾಡಲಿಕ್ಕೆ ನಾವು ಹೋಗ್ತಿದ್ದೀವಿ. ಅಲ್ಲಿ ಇದು ಪ್ರಿಸನ್ ಅಥಾರಿಟೀಸ್ಗೆ ಸ್ವಲ್ಪ ಒಂದು ಬಲ ಇರ್ತದೆ. ಈ ಲೋಕಲ್ ಪೊಲೀಸನಿದ್ದರೆ ಕೈದಿಗಳಿಗೆ ಸ್ವಲ್ಪ ಭಯ ಇರ್ತದೆ, ಮತ್ತು ಪ್ರಿಸನ್ ವಾರ್ಡರ್ಸ್ ಅಥವಾ ಪ್ರಿಸನ್ ಅಥಾರಿಟಿಗೆ ಅವ್ರಿಗೆ ಸ್ವಲ್ಪ ಒಂದು ಅವ್ರಿಗೆ ಬಲ ಇರ್ತದೆ. ಇಲ್ಲ ನಮ್ಮ ಬೆನ್ನಕ್ಕೆ ಅವರು ಇದ್ದಾರೆ, ಏನಾದರೂ ಆಗಿದರೆ ನಮ್ಮ ಸಹಾಯಕ್ಕೆ ಅವರು ಬರ್ತಾರೆ. ಅದು ನಾವು ನೋಡ್ತೀವಿ. ಆದರೆ ಖಂಡಿತ ನಮ್ಮ ಇಲಾಖೆನವರು ಕೂಡ ಅವರು ಇನ್ನೂ ಒಳ್ಳೆ ರೀತಿಯಿಂದ ಕೆಲಸ ಮಾಡಬೇಕು. ನಮ್ಮ ಇಲಾಖೆಗೆ ಆಗಲಿ ಅಥವಾ ಸರ್ಕಾರಕ್ಕೆ ಆಗಲಿ ಅಥವಾ ಕರ್ನಾಟಕ ರಾಜ್ಯಕ್ಕೆ ಆಗಲಿ ಆ ಇದು ಕಪ್ ಚುಕ್ಕಿ ಅಥವಾ ಕೆಟ್ಟ ಹೆಸರು ಬರಬಾರ್ದು, ಅದು ನೋಡ್ಕೊಳ್ಬೇಕು. ಮತ್ತು ನಾವು ಕರೆಕ್ಷನಲ್ ವಿಷಯ ಬಗ್ಗೆ ಅವ್ರಿಗೆ ಒಂದು ರಿಫಾರ್ಮೇಷನ್ ಬಗ್ಗೆ ನಾವು ಇನ್ನೂ ಕ್ರಮಗಳು ತಗೊಂಡು ನಮ್ಮ ರಾಜ್ಯಕ್ಕೆ ಒಂದು ಹೊಸ ನಮ್ಮ ದಿಕ್ಕಿಗೆ ಕೊಡಬೇಕು ನಮ್ಮ ಕೈದಿಗಳಿಗೆ.